ನಿಮ್ಮೆಲ್ಲರ ಅಭಿಮಾನಕ್ಕೆ, ಪ್ರೀತಿ ವಿಶ್ವಾಸಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ನಾನು ತುಂಬ ಚಿರಋಣಿಯಾಗಿರುತ್ತೇನೆ. ಸರ್, 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ಸರ್, ತಮ್ಮ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿ ತಿಳ್ಕೊಂಡಿದ್ದೀವಿ ಸರ್. ಏನು ಸರ್, ನೀವು ಯುದ್ಧದಲ್ಲಿ ಗೆದ್ದಾಗ ಸರ್ಕಾರ ನಿಮಗೆ ಬಕ್ಷಿಸ್ ರೂಪದಲ್ಲಿ ಕೊಟ್ಟರೆ ಆ ಹಣ ನನಗೆ ಬೇಕಾಗಿಲ್ಲ, ನಮ್ಮೂರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನೆಲ್ಲ ನಮ್ಮೂರಿಗೆ ಕಳಿಸ್ಬಿಟ್ರಿ ಸರ್. ನೀವು ಕೊಟ್ಟ ಆ ಹಣದಿಂದ ನಮ್ಮೂರಲ್ಲಿ ಆಸ್ಪತ್ರೆ ಇದ್ದಿಲ್ಲ ಸರ್, ಆಸ್ಪತ್ರೆ ಆಯಿತು. ರೋಡು ಸರಿಯಾಗಿದ್ದಿಲ್ಲ, ರೋಡುಗಳಾಯಿತು. ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್. ನೀವು ಕೊಟ್ಟ ಹಣದಿಂದ ಶಿಕ್ಷಣ ಹೊಂದ್ಬಿಟ್ರು ಸರ್. ನಿಮ್ಮ ಉಪಕಾರ 1, 2 ಸರ್, ಎಷ್ಟು ಸ್ಮರಿಸಿದ್ರು ಕಡಿಮೆ ಸರ್, ಕಡಿಮೆ. ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ. ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳೆಂದರೆ 2. ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ನನಗೆ ಜನ್ಮ ನೀಡಿ ನನಗೆ ಸಂಸ್ಕಾರ ಕೊಟ್ಟು ಮೊದಲು ಗುರುವಾದಳು. ಅಪ್ಪ ಹೆಗಲ ಮೇಲೆ ಕೂಡಿಸಿಕೊಂಡು ಈ ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದ್ರು. ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು. ನನ್ನೂರಿನ ಎಲ್ಲ ಹಿರಿಯರು ಅನುಭವದ ಪಾಠವನ್ನು ಹೇಳಿದರು. 3 ದಶಕಗಳ ಕಾಲ ನನ್ನ ಕೈಯನ್ನು ಹಿಡಿದು ಬಂದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮಣಿಯನ್ನು ನಂದಾದೀಪವಾಗಿ ಬಾಳೆ ಬೆಳಗಿದವಳು ನನ್ನ ಶ್ರೀಮತಿ ಸುಮತಿ. ಇವರೆಲ್ಲರಿಗೆ ನಾನು ತುಂಬ ಕೃತಜ್ಞತೆಯಾಗಿದ್ದೇನೆ. ನೋಡಪ್ಪ, ಬರುವಾಗ ಕಾಶ್ಮೀರದಿಂದ ಆಪಲ್ ತೆಗೆದುಕೊಂಡು ಬಂದೀನಿ. ಎಲ್ಲರೂ ಮಾತಾಡ್ಕೋತ ಹಾಗೆ ತಿನ್ನೋಣ ಬಾ. ಸರ್, ಕಾಶ್ಮೀರ ಗಡಿಯಲ್ಲಿ ಯಾವ ರೀತಿ ವಿದ್ಯೆ ಮಾಡ್ರಿ ಅಂತ ಹೇಳಿ ಸರ್. ಕಾಶ್ಮೀರದಲ್ಲಿ ನಿಂತು ಹೇಳಿ ಸರ್. ನನ್ನ ಊರಿನ ಜನಕ್ಕೆ ನಾನು ವಿಷಯ ತಿಳಿಸಲೇಬೇಕು. ಪ್ಲೀಸ್ ಸರ್, ಪ್ಲೀಸ್ ಸರ್. ಕಾಶ್ಮೀರದ ಗಡಿಯಲ್ಲಿ ನಿಂತು ಸಾವಿರಾರು ಟೆರರಿಸ್ಟ್ಗಳನ್ನು ಸುಟ್ಟಾಕಿ ಈ ನನ್ನ ಹುಟ್ಟೂರು ಕಾಲಿಟ್ಟಿದ್ದೀನೆಂದರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ಮೊದ್ಲೇ ಹಾಯಿಸ್ಕೊಂಡು ಬಂದಿದ್ದೀರಿ, ಬಿಸಿ ಬಿಸಿಯಾಗಿ ಒಂದು ಹಂಡೆ ನೀರು ಕಾಸಿದ್ದೀನಿ. ಮೊದ್ಲು ಜಳಕ ಮಾಡಿ. ಇಲ್ಲ, ಸ್ನಾನ ಆಮೇಲೆ ಮಾಡಿದ್ರೆ ಆಯ್ತು. ಬರುವಾಗ ಆಪಲ್ ತೆಗೆದುಕೊಂಡು ಬಂದಿನಲ್ಲ, ಎಲ್ಲರೂ ತಿಂತ ಮಾತಾಡ್ತೀವಿ ಅಷ್ಟೇ. ಹಾಂ ಸರ್, ಆ ಆ್ಯಪಲ್ ನಂಗೆ ಬೇಕು ಸರ್. ಆ ಸಟ್ಟು ಭಾಳ ಮಂದಿ ಯೂಸ್ ಮಾಡ್ತಾರೆ. ಸಟ್ ಅಲ್ಕಣೋದು ಅದ ಗುರುತಲ್ಲ ಸರ್, ಹಲೋ ಅನ್ನೋದು. ಆಪಲ್ ಹಣ್ಣದು, ಸೇಬು ಹಣ್ಣು. ಆ್ಯಪಲ್ ಅಂದ್ರೆ ಹಣ್ಣ ಸರ್? ಹೌದು. ಅವ ಸೋಪ್ ಅದು ನೋಡ್ರಿ ನನಗೆ. ಇಂದು ಮ್ಯಾಗಿಂದ ಅಟ್ಟ ಬೆಂದ ತೆಳಗಿನ ಬೆದ್ದಿಲ್ಲ ಸರ್. ನಾ ಇನ್ನೂ ನಮ್ಮ ಊರ ಸಣ್ಣ ಬಾಡ್ರಿ ಕೂದು ಬಂದಿಲ್ಲ ರೀ ಇನ್ನೂ ನಂಗೆ. ಎಕ್ಕ ಎಟ್ ಸಾಕಿರಿ, ಪಾಚ್ಕೊಂಡು ಓಡಾಡ್ತು, ತಿಂಚ್ಕೊಂಡು ಓಡಾಡ್ತು. ಬೆಕ್ಕಿನ ಮೇಲೆ ಜೀವ ಭಾಳ. ಸರ್, ನೋಡಕ್ಕೆ ಎಷ್ಟು ಮಂದಿ ಧಾವಿಸಿ ಬಂದ್ರೆ ಗುರ್ತಾ. ನೀನು 10 ಸಲ ಹೇಳಿದ್ರು ಯಾರು ಎದ್ದೋಗೋದಿಲ್ಲ. ಪಟ್ಟಿ ಕೊಟ್ಟಿವಿ ಅಂತಾರೆ ಅವರು. ಸರ್, ಚಾ ಕುಡಿತೀರಿ ಸರ್? ಚಾ ತರಿಸ್ತೀನಿ ಸರ್. ಈಗ ಬರ್ತದ ಚಾ ಬೇಡ, ನೀರು ತರಿಸಿದ್ ಸರ್, ಕೊಡ ತರಿಸಿ. ಇಲ್ಲ, ಮಾತಾಡ್ಕೊತ ಆಗತ್ತೇನೋ. ಚಾ ಕುಡಿಯನಲ್ಲ ಈಗ. ರೀ, ಸೇಬು ಹಣ್ಣಿನ ಬೇಡ, ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ. ಮಾಡಿಟ್ಟಿದ್ದೆ ತಾನೆ ಅವ್ರಿಗೆ. ಸಿರ ಉಪ್ಪಿಟ್ಟು ಹಾಕೋ. ಒಂದು ಕೊಡದಾಗ ಒಂದು ಜಗ್ ನೀರಿದ್ರೆ ಸಾಕು, ಅಷ್ಟ ಮತ್ತೆ. ನೀವು ಕೊಡಬೇಡ್ರಿ, ಕಮಿಟಿಯವ್ರಿಗೆ ಹೇಳ್ಬೇಕಾಗಿತ್ತು. ಓರಿ, ನಮ್ಮ ಮಗ ಮಹೇಂದ್ರ ಬಂದೇ ಬಿಟ್ಟು. ಮಹೇಂದ್ರ ಬಂದ? ಮಹೇಂದ್ರ ಯಾರು ಸರ್? ನನ್ನ ಮಗ ಮಹೇಂದ್ರ ಬರ್ತಾ ಇದ್ದಾನೆ. ಓ, ಬಾಹುಬಲಿ ಪಿಕ್ಚರ್ ಆಕ್ಟಿಂಗ್ ಮಾಡಿದ ಇವ್ರ ಮಗ ಮಹೇಂದ್ರ. ಸರ್, ಇನ್ನು ನಿಮ್ ಜೊತೆ ನಾವು ಬೆಳತನಕ ಮಾತಾಡ್ತಿರು. ನೀವು ಎಲ್ಲೇ ಬಿಟ್ಟು ಆದ್ರ ಅವ ಇಲ್ಲ, ಆಮೇಲೆ ಹೋಗುವಂತ ಎಂತ ಮಗಳ. ನಿಮ್ಮಪ್ಪ ಊರಿಂದ ಬರ್ತಾರಂತ ಗೊತ್ತು ತಾನೆ? ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ಯೋ ಊರು ಸುತ್ತೋಕೆ? ಮಹೇಂದ್ರ, ನನ್ನ ಸ್ವಾಗತಿಸಬೇಕೆಂದು ನನ್ನ ಊರಿನ ಜನ ಎಲ್ಲ ರೈಲ್ವೆ ಸ್ಟೇಷನ್ ವರೆಗೆ ಬಂದಿರು. ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇದ್ದವು. ಅಲ್ಲೆಲ್ಲೂ ನಿನ್ನ ಸುಳಿವಿ ಸಿಗಲಿಲ್ಲ. ಹೋಗ್ಲಿ ಬಿಡು, ಈಗಲಾದ್ರೂ ಬಂದಿಲ್ಲ. ಆಗಿದೆಯೋ ಕಂದ? ಯಾಕೆ ಕಾಣ್ತಾ ಇದ್ದೇನೆ? ಯಾಕೆ ಕಾಣ್ತಾ ಇದ್ದೇನೆ ಅಂದೆ? ನಿನಗೇನಾಗಿದೆಯೋ? ಒಳ್ಳೆ ಮನ್ಮಂತ ಕಂಡಂಗೆ ಕಾಣ್ತಾ ಇದೆಯಲ್ಲ ಅಂದಾಗೆ. ಯಾರಿ ಹುಡುಗಿ? ಇವಳು ನನ್ನ ಹೆಂಡತಿ ಅದಾಳ.
ಶರ್ಮಿಳಾ ಅಂತ. ನಿನ್ನ ಹೆಂಡತಿ ಶರ್ಮಿಳನ? ಆಹಾ, ನನ್ನ ಹೆಂಡತಿ ಶರ್ಮಿಳಾ. ಅಲ್ಲಪ್ಪ, ಏನ್ ಹೇಳ್ತಾ ಇದೀಯೋ ನೀನು ಹೇಳ್ತಿರೋ ಮಾತು? ಕರೆನ ಐತಿವ, ಕರೆನ ಐತಿ. ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಾಳ. ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಹೆಣ್ಣು ಮುಂದಕ್ಕೆ ಮನ್ಯಾಗ ಇರ್ತಾಳು. ಎಷ್ಟೇ ಸಾಕು, ಇನ್ನು ನಾನು ಏನಾದರೂ ಹೇಳಬೇಕು? ಸಾಕಪ್ಪ, ಸಾಕು. ನಿನಗೆ ಜನ್ಮ ನೀಡಿದ್ದಕ್ಕೆ ನನ್ನ ಜನ್ಮ ಸ್ವಾರ್ಥಕವಾಗಿ ಹೋಯಿತು. 3 ದಶಕಗಳ ಕಾಲ ಗಡಿಯಲ್ಲಿ ನಿಂತು ಸೇವೆ ಮಾಡಿ ರಿಟೈರ್ಡ್ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದ ಕಾಣಿಕೆ ನೀ ಕೊಟ್ಟೆ. ಮರೆಯಲಾರದ ಕಾಣಿಕೆ ನೀ ಕೊಟ್ಟೆ. ನೀನ್ ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ, ಒಳ್ಳೆ ಮನೆತನದ ಹೆಣ್ಣು ನೋಡಿ ನಿನ್ ಮದುವೆ ನಾವು ಮಾಡ್ತಿದ್ವಲ್ಲೋ. ಅಂದ್ರ ನಾನು ಭಿಕಾರಿ, ಲಜ್ಜೆಗೆಟ್ಟವಳು, ಹೊಲಸು ಮನೆತನದಿಂದ ಬಂದೀನಿ ಅಂತ ತಿಳಿದಿರೇನ್ರಿ? ನೋಡ್ರಿ, ಮಾತಾಡಬೇಕಾದ್ರ ಮಾತಿನಾಗ ಹಿಡ್ತಾ ಇಟ್ಕೊಂಡು ಮಾತಾಡ್ರಿ. ನೋಡವಾ ತಂಗಿ, ಮದುವೆ ಅಂದ್ರ ಗುರುಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದುವೆ ಅಂತಾರ. ಅಷ್ಟಿಲ್ದ ಹಿರಿಯರೊಂದು ಮಾತು ಹೇಳ್ಯಾರೇನ್ರಿ, ನಾಯಿನ್ ನೋಡಿ ಕುನ್ನಿ ತರಬೇಕಂತ, ತಾಯಿನ್ ನೋಡಿ ಹೆಣ್ಣು ತರಬೇಕಂತ. ಏನ್ರಿ ಇದು? ಏನಿದು? ನೋಡು, ಕೀಳ್ ಜಾತಿಯವಳು, ಯಾರಿಲ್ಲದ ಅಣ್ಣಾತಿ, ಮರ್ಯಾದೆ ಕೆಟ್ಟವಳು ಮಗಳು ಅಂತ ನಿಮ್ಮ ತಾಯಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು. ನೋಡ್ಕೊಂತ ಕೊನೆಯಾಗ ಸುತ್ತ ನಿಲ್ಲ. ನಿನಗೆ ಯಾಕೆ ಅನ್ನಕ್ ಹೋಗ್ಲವಾ? ನಿನಗೆ ಯಾಕೆ ಅನ್ನಕ್ ಹೋಗ್ಲಿ? ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲ್ಸಕ್ಕ ನನ್ನ ಹೊಟ್ಟೆ ಉಳ್ಳಕತ್ತವ. ಆ ಸಂಕಟಕ್ಕ ನನ್ನ ಮಗನಿ ಮಾತಾಡಕ. ಸಾಕು, ಸುಮ್ಮನಿರವ. ನೀ ಏನೇ ಮಾತಾಡಿದ್ರು ನೀ ನನ್ನ ಜೊತೆ ಮಾತಾಡ್ಬೇಕು. ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಇವಳು ನನ್ನ ಹೆಂಡತಿ. ನನ್ನ ಹೆಂಡತಿಗೆ ನೀನೇನು ಅನ್ಕೊಡ್ದು? ಏನು ಸುಮತಿ, ಯಾಕೆ ಒದರಾಡ್ತಾ ಇದೀಯ? ಒಂದೇ ಒಂದು ಕತ್ತಿರು ಅಗಸ ಅದನ್ನು ಕುದುರೆ ತರ ಬೆಳೆಸ್ತಾನಂತೆ. ನಮಗಿರೋದು ಇವನು ಒಬ್ಬನೇ ಮಗ. ನಾವು ಇವನನ್ನ ಹಾಗೆ ಬೆಳೆಸ್ಬಿಟ್ಟಿದ್ದೀವಿ ಅಂತ ಹೇಳಿ ಈಗ ಅನಿಸ್ತಾ ಇದೆ ಅಷ್ಟೇ ನಮಗೆ. ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ ಇದು? ಈಗ ಕತ್ತಿಯಾಗಿ ನಂತೀಯೇನ? ನೋಡು, ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದೀಯಾ. ಇಲ್ಲಿ ನಿನಗೆ ಚಲಟ್ಟು ಹೊಡೆದು ನಿನ್ನ ಕೈ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ, ಯಾವ ಸೈನಿಕರು ಇಲ್ಲ. ಇದೇನು ಯುದ್ಧ ಭೂಮಿನೂ ಅಲ್ಲ. ನೀ ಏನೇ ಇದ್ರು ನಾವು ಹೇಳ್ದ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಬಾಲ ಬಿಟ್ರೆ ಇಳಿಸೋ ಕೈನ. ಯಾರ ಮೇಲೆ ಕೈ ಮಾಡಕತ್ತೀಯೋ? ಇವರಂದ್ರ ಯಾರು ಅಂತ ತಿಳಿದಿ? ಈ ಮನಿ ದೇವ್ರು ಅಲ್ಲಪ್ಪ, ಈ ದೇಶ